ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 17ನೇ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಕೊಡುತ್ತಿರುವ ವಾಗ್ದಾನ, ಎಲ್ಲ ಕಷ್ಟಗಳಿಂದ ಬಿಡಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಈ ದಿನ ಅನೇಕ ರೀತಿಯ ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಹಲ್ಲೆಲೂಯಾ. ಅನೇಕ ರೀತಿಯ ಪರಿಸ್ಥಿತಿಗಳ ನಡುವೆ ಹಾದು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ನನಗೆ ಕಷ್ಟನೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರ ಜೀವನದಲ್ಲೂ ಒಂದು ರೀತಿಯ ಕಷ್ಟ ಆವರಿಸಿಕೊಂಡಿದೆ. ಹಲ್ಲೆಲೂಯಾ. ಕಷ್ಟ ಅಂದ ಕೂಡಲೇ ನಾವು ಕೆಲವು ವೇಳೆ ಅನ್ಕೊಳ್ಳೋದು ಹಣದ ಕಷ್ಟ ಮಾತ್ರವೇ. ಹಲ್ಲೆಲೂಯಾ. ಅಲ್ಲ, ಅನೇಕ ರೀತಿ ಮನಸ್ಸಿನಲ್ಲಿರೋ ಹೋರಾಟ ಒಂದು ಕಷ್ಟ. ಹಲ್ಲೆಲೂಯಾ. ಅನಾರೋಗ್ಯ ಒಂದು ಕಷ್ಟ. ಹಲ್ಲೆಲೂಯಾ. ಸಮಾಧಾನ ಇಲ್ಲದಿರೋದೊಂದು ಕಷ್ಟ. ಹಲ್ಲೆಲೂಯಾ. ಎಲ್ಲದಕ್ಕಿಂತ ಮೇಲಾಗಿ ನೆಮ್ಮದಿ ಇಲ್ಲದಿರೋದು ಅದಕ್ಕಿಂತ ಕಷ್ಟ. ಹಲ್ಲೆಲೂಯಾ. ಅನೇಕ ರೀತಿಯ ಕಷ್ಟಗಳಲ್ಲಿ ಈ ದಿನ ಜನರುಗಳು ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿಯೇ ನಾವು ಯಾವ ಯಾವ ಕಷ್ಟಗಳಲ್ಲಿ ಸಿಕ್ಕಿ ನಲುಗಿ ಕಷ್ಟಪಡ್ತಾ ಇದ್ದೇವೋ ಅದನ್ನು ನೋಡಿ ದೇವರು ಈ ದಿನ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಎಲ್ಲ ಕಷ್ಟಗಳಿಂದ ಬಿಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಕೆಲವೇಳೆ ಈ ಕಷ್ಟಗಳ ನಿಮಿತ್ತವಾಗಿ ಮನಸ್ಸು ಹಾಗೇ ಸೋತು ಹೋಗುತ್ತೆ ಅಲ್ವಾ? ಹಾಗೆ ತುಂಬ ದುಃಖ ಅನ್ಸುತ್ತೆ, ಏನೋ ಭಾರ ಅನ್ಸುತ್ತೆ, ಏನೋ ಕಳೆದುಕೊಂಡಾಗ ಅನ್ಸುತ್ತೆ. ಈ ಕಷ್ಟಗಳಿಂದ ಅನೇಕ ಬಾರಿ ನಮ್ಮ ಜೀವನದ ಹಾದಿಯೇ ತಪ್ಪಿ ಹೋಗುತ್ತೆ. ಹಲ್ಲೆಲೂಯಾ. ಹೌದು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ಕೆಲವರು ಮಾರ್ಗ ತಪ್ಪಿ ಹೋಗಿದ್ದಾರೆ, ಎಷ್ಟೋ ಜನ ಆಗಿ ತಪ್ಪಿ ಹೋಗಿದ್ದಾರೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆ ಕಷ್ಟಗಳಿಂದ ಅವ್ರಿಗೆ ಹೇಗೆ ಹೊರಗಡೆ ಬರಬೇಕೋ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಏನು ಪರಿಹಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರು ಆ ಒಂದು ಕಾರ್ಯಗಳಲ್ಲಿ ಬಿಡುಗಡೆಗಾಗಿ ಯಾವುದೋ ಒಂದು ತಪ್ಪು ಮಾರ್ಗವನ್ನು ಆರಿಸಿಕೊಂಡು ಅದರಲ್ಲಿ ಹೋಗಿ ಸಿಕ್ಕಾಕಿಕೊಂಡು ಅದರಲ್ಲಿ ವೇದನೆ ಅನುಭವಿಸ್ತಾ ಅದರಲ್ಲಿ ದುಃಖ ಪಡ್ತಾ ಇರೋರು ಅನೇಕರಿದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಇಕ್ಕಟ್ಟುಗಳ ನಡುವೆ ನೀವು ಹಾದು ಹೋಗ್ತಾ ಇರ್ಬೋದು, ಕಷ್ಟಗಳ ನಡುವೆ ಹಾದು ಹೋಗ್ತಾ ಇರ್ಬೋದು, ಸಮಾಧಾನವಿಲ್ಲದೆ ಹಾದು ಹೋಗ್ತಾ ಇರ್ಬೋದು, ನೆಮ್ಮದಿ ಇಲ್ಲದಿರೋ ಜೀವನದಲ್ಲಿ ಇರಬಹುದು, ಬಲಹೀನತೆಗಳ ನಡುವೆ ಹಾದು ಹೋಗ್ತಾ ಇರ್ಬೋದು. ಹಲ್ಲೆಲೂಯಾ. ನಿಮಗೊಂದು ಸತ್ಯ ಹೇಳ, ದೇವರಾದ ಕರ್ತ ನಿಮ್ಮ ಎಲ್ಲ ಕಾರ್ಯಗಳಿಂದ ಬಿಡಿಸಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ದಿನ ನಾವು ಮಾಡಬೇಕಾದದ್ದು ನೋಡ್ರಿ, ಅದೇ ಕೀರ್ತನೆ 34:17 ಈಗ ಓದಿಕೊಂಡ ವಾಕ್ಯದಲ್ಲೇ ಎಲ್ಲಾ ಕಷ್ಟಗಳಿಂದ ನಾನು ಬಿಡಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಅದರ ಮೇಲಿನ ಸಾಲುಗಳನ್ನು ಗಮನಿಸುವಾಗ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ. ಹಲ್ಲೆಲೂಯಾ. ದೇವರು ನಮ್ಮ ಕಷ್ಟವನ್ನ ಬಿಡಿಸಬೇಕು, ನಮ್ಮ ಇಕ್ಕಟ್ಟನ್ನ ಮಾರ್ಪಡಿಸಬೇಕು, ನಮ್ಮ ಸಮಸ್ಯೆನ ಬದಲಾಯಿಸಬೇಕು, ನಮಗೊಂದು ನೆಮ್ಮದಿ, ಸಮಾಧಾನ, ಸಂತೋಷ, ಆಶೀರ್ವಾದ, ಬಲ ಎಲ್ಲವೂ ಬೇಕು ಅನ್ನೋದಾದ್ರೆ ನಾವು ಕೂಗಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ. ಹೇಗೆ ಕೂಗಿಕೊಳ್ಳಬೇಕಂತೆ? ನೀತಿವಂತರಾಗಿ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯ ಹೇಳೋದು, ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಬಿಡಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಈ ದಿನ ನೀತಿವಂತರಾಗಿದ್ದಾರೆ ಪ್ರಿಯರೇ? ಹಲ್ಲೆಲೂಯಾ. ಈ ಕಾಲಘಟ್ಟಗಳಲ್ಲಿ ನೋಡಿದರೆ ನೀತಿ ಅನ್ನೋದೇ ಕಾಣಿಸ್ತಾ ಇದೆ. ಹಲ್ಲೆಲೂಯಾ. ಯಾರಲ್ಲೂ ನೀತಿ ನ್ಯಾಯಗಳೇ ಇಲ್ಲ, ಎಲ್ಲ ಕೂಡ ಅನೀತಿಯಾಗಿಯೇ ನಡೀತಾ ಇದೆ. ಹಲ್ಲೆಲೂಯಾ. ಎಲ್ಲವೂ ಕೂಡ ಅನ್ಯಾಯವಾಗಿ ನಡೀತಾ ಇದೆ. ಆದರೆ ಈ ದಿನ ನಮ್ಮ ಜೀವನಗಳಲ್ಲಿರೋ ಕಷ್ಟಗಳು, ಹೋರಾಟಗಳು, ಸಂಕಟಗಳು, ಉಪದ್ರವಗಳು, ಕಣ್ಣೀರುಗಳು, ಜಿಗುಪ್ಸೆಗಳು, ಭಾರಗಳು ಎಲ್ಲವೂ ನೀಗಿ ಹೋಗಬೇಕಾದ್ರೆ ಖಂಡಿತವಾಗಿ ಈ ದಿನ ನೀವು ನೀತಿವಂತರಾಗಿ ಮಾರ್ಪಡಲೇಬೇಕು. ಹಲ್ಲೆಲೂಯಾ. ಹೇಗೆ ನೀತಿವಂತರಾಗಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡುವಾಗ ನಾವು ನೀತಿವಂತರಾಗ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾರೆ, ನಮ್ಮ ಶಾಪಗಳನ್ನು ಮುರಿದಿದ್ದಾರೆ. ನಮಗಾಗಿ ನಾವಿರಬೇಕಾದ ಸ್ಥಳದಲ್ಲಿ, ನಾವು ಬಲಿಯಾಗಬೇಕಾದ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಬಲಿಯಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ಈ ದಿನ ನೀವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಬೇಕು. ಹಲ್ಲೆಲೂಯಾ. ನಾವು ಬೇಡದಿರೋ ಮಾತುಗಳನ್ನು ಆಡ್ತಾ ಇರಬಹುದು, ಅನೇಕರನ್ನ ಗೇಲಿ ಪರಿಹಾಸ ಮಾಡ್ತಾ ಇರ್ಬೋದು, ವ್ಯರ್ಥವಾದ ಮಾತುಗಳನ್ನು ಆಡೋರಾಗಿರ್ಬೋದು, ಗುಣಗುಟ್ಟುವವರಾಗಿರ್ಬೋದು, ಅನೇಕ ರೀತಿಯ ಪಾಪಗಳಲ್ಲಿ ಸಿಕ್ಕಿಕೊಂಡು ಹಾಕಿರ್ಬೋದು, ನಾವು ಅನೇಕ ಸುಳ್ಳುಗಳನ್ನು ಹೇಳುವವರಾಗಿರ್ಬೋದು, ಅನೇಕ ರೀತಿಯ ಕಾರ್ಯಗಳಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ಹಲ್ಲೆಲೂಯಾ. ಅದರ ಮೂಲಕವಾಗಿ ಎಷ್ಟೋ ಕಷ್ಟಗಳು ಬಂದು ಆ ಕಷ್ಟಗಳನ್ನು ಅನುಭವಿಸಕ್ಕಾಗದೆ ಕೊರಗ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ನಿನಗೆಲ್ಲ ಕಷ್ಟಗಳನ್ನು ಮಾರ್ಪಡಿಸೋದಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ನೀನು ಮಾಡಬೇಕಾದದ್ದು ನೀತಿವಂತನಾಗಿ ಬದಲಾಗಬೇಕು. ಎರಡನೇದಾಗಿ ಕೂಗಿಕೊಳ್ಳಬೇಕು. ದೇವರ ವಾಕ್ಯ ಅದೇ ಹೇಳೋದು, ನೀತಿವಂತರ ಕೂಗನ್ನು ಕೇಳಿ.
ಹಾಗಾದರೆ ನಾವು ಈ 2 ವಿಷಯಗಳನ್ನು ಮಾಡುವವರಾಗಿ ಮಾರ್ಪಡಬೇಕು. ಮೊದಲನೇದಾಗಿ, ಕರ್ತನೇ ನನ್ನನ್ನು ನೀತಿವಂತನಾಗಿ, ನನ್ನನ್ನು ನೀತಿವಂತಳಾಗಿ ಮಾಡು ಎಂಬುದಾಗಿ ದೇವರ ಬಳಿ ನೀವು ಕೇಳಬೇಕು. ಯೇಸು ಎಂಬ ನಾಮವನ್ನು ಕರೆದು ಹೇಳ್ರಿ, ಯೇಸುವೇ ನನ್ನನ್ನು ನೀತಿವಂತನನ್ನಾಗಿ ಮಾಡ್ರಿ, ಯೇಸುವೇ ನನ್ನನ್ನು ನೀತಿವಂತಳಾಗಿ ಮಾಡ್ರಿ. ನಿಮಗಿಷ್ಟವಿಲ್ಲದಿರೋ ಕಾರ್ಯಗಳನ್ನ ಯೇಸು ನಾಮದಲ್ಲಿ ನನ್ನಿಂದ ತೆಗೆದು ಹಾಕಿರಿ. ಅದು ಸುಳ್ಳುಗಳಾಗಿರಬಹುದು, ಅದು ಕೋಪಗಳಾಗಿರಬಹುದು, ಅದು ಚಾಡಿ ಮಾತುಗಳಾಗಿರ್ಬೋದು, ಅನ್ಯಾಯ ಮಾಡಿದ್ದಾಗಿರ್ಬೋದು, ಅಶುದ್ಧವಾಗಿ ಜೀವಿಸೋದಾಗಿರ್ಬೋದು, ಕೆಲವು ಪಾಪಗಳಾಗಿರ್ಬೋದು, ಬೇಡದಿರೋ ಕೆಲವು ಕ್ರಿಯೆಗಳಾಗಿರ್ಬೋದು, ಯಾವುದೇ ಆಗಿರಲಿ, ಅಲ್ಲೆಲ್ಲೂಯ್ಯ, ನೀವು ಯೇಸು ನಾಮವನ್ನು ಹೇಳ್ರಿ, ಕರ್ತನೇ ನನ್ನನ್ನು ನಿಮ್ಮ ರಕ್ತದಿಂದ, ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನೀತಿವಂತಳಾಗಿ ನನ್ನನ್ನು ಮಾರ್ಪಡಿಸಿರಿ ಎಂಬುದಾಗಿ ಪ್ರಿಯರೇ, ನೀವು ಬಾಯಿ ತೆರೆದು ದೇವರ ಬಳಿ ಈ ಕ್ಷಣ ಪ್ರಾರ್ಥನೆ ಮಾಡ್ರಿ. ಹೌದು, ಯೇಸುವಿನ ರಕ್ತದಲ್ಲಿ ನನ್ನನ್ನು ತೊಳೆಯಿರಿ, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಸರಿ ಮಾಡ್ರಿ, ನನ್ನ ಪರಿಶುದ್ಧಗೊಳಿಸಿರಿ ಅಂತ ನೀವು ಹೇಳುವಾಗಲೇ ಯೇಸು ಕ್ರಿಸ್ತನ ಅದ್ಭುತ ಮಾಡ್ತಾರೆ. ಯಾಕಂದರೆ ಆತನು ಮನಮರುಗುವ ದೇವರು, ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಪ್ರೀತಿಸುವ ದೇವರು. ಹಲ್ಲೆಲೂಯ. ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಕೂಡ ಆಧರಿಸಿ, ಸಂತೈಸಿ, ಬಲಪಡಿಸಿ ಮುನ್ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಈ ದಿನ ಯಾವ ಕಷ್ಟದಲ್ಲಿ ನೀವು ನಲಗಿದ್ದೀರೋ ಆ ಕಷ್ಟಗಳೆಲ್ಲ ನಿಮ್ಮಿಂದ ದೂರ ಆಗಬೇಕು. ನಿಮ್ಮ ಕಣ್ಣೀರೆಲ್ಲ ಒರೆಸಲ್ಪಡಬೇಕು. ನಿಮ್ಮ ಚಿಂತೆ ಎಲ್ಲ ನೀಗಿ ಹೋಗಬೇಕು. ನೀವೊಂದು ಆಶೀರ್ವಾದವಾಗಿ, ಒಂದು ಸಮಾಧಾನವಾಗಿ, ಒಂದು ಸಂತೋಷವಾಗಿ, ಒಂದು ನೆಮ್ಮದಿಯ ಜೀವನ ನಡೆಸಬೇಕು ಅನ್ನೋದೇ ಆದರೆ ಈ ದಿನ ನೀವು ಪ್ರಾರ್ಥನೆ ಮಾಡಿ, ಯೇಸುವೇ ನನ್ನನ್ನು ನೀತಿವಂತಳಾಗಿ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯ. ನೀತಿವಂತರು ಅನ್ನೋದಕ್ಕೆ ಇನ್ನೊಂದು ಅರ್ಥ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿರ್ತದೆ. ಅಬ್ರಹಾಮನ ನಂಬಿಕೆ ಅದು ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಆ ವಾಕ್ಯ ಇರಲ್ಪಟ್ಟಿರ್ತದೆ. ಪ್ರಿಯರೇ, ಈ ದಿನ ನೀವು ಯಾರೆಲ್ಲ ನಂಬಿಕೆ ಇಲ್ಲದೆ ಇದ್ದೀರೋ, ಹಲ್ಲೆಲೂಯ, ಈ ದಿನ ನೀವು ನಂಬಿಕೆನ ಅಭ್ಯಾಸ ಮಾಡಿಕೊಳ್ಳ್ರಿ. ಕೇಳುವ ವಾಕ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳ್ರಿ. ಅದು ದೇವರಿಗೆ ಬಹಳ ಇಷ್ಟವಾದ ಕಾರ್ಯವಾಗಿದೆ. ಹಲ್ಲೆಲೂಯ. ಇನ್ನೊಂದು ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಯಾರು ಸಹ ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನೀವು ದೇವರ ಬಳಿ ಪ್ರಾರ್ಥನೆ ಮಾಡ್ರಿ. ಅಪ್ಪ, ನಾನು ನಂಬಿಕೆಯುಳ್ಳವನಾಗಿ ಯೇಸು ನಾಮದಲ್ಲಿ ಮಾರ್ಪಡಬೇಕು ಎಂಬುದಾಗಿ ನೀವು ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳ್ರಿ. ಹಲ್ಲೆಲೂಯ. ಹೌದು ಪ್ರಿಯರೇ, ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಹೌದು, ಅಬ್ರಹಾಮನಿಗೆ ದೇವರು ಅದನ್ನೇ ಹೇಳಿದ್ರು, ನಿನ್ನ ನಂಬಿಕೆನೇ ಅದು ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿದೆ ಎಂಬುದಾಗಿ. ನೋಡ್ರಿ, ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಆಮೇನ್. ಆದಿಕಾಂಡ 15:6ನೇ ವಚನ. ಅದರಲ್ಲಿ ಅಬ್ರಾಮನು ಯೆಹೋವನನ್ನ ನಂಬಿದ್ರು, ಒಂದನೇದಾಗಿ. ಎರಡನೇದಾಗಿ, ಅವನ ನಂಬಿಕೆಯನ್ನ ದೇವರು ನೀತಿ ಎಂದು ಎಣಿಸಿದರು. ಹಲ್ಲೆಲೂಯ. ಈ ದಿನ ನಮಗೆ ನೀತಿ ಅನ್ನೋದು ನಮ್ಮಲ್ಲಿ ಕಾಣಲ್ಪಡಬೇಕು ಅಂದ್ರೆ, ಆ ನೀತಿ ಹೇಗೆ ದೇವರು ನಮ್ಮಲ್ಲಿ ನೀತಿ ಇದೆ ಎಂಬುದನ್ನು ಗುರುತಿಸ್ತಾರೆ ಅಂದ್ರೆ, ನಮ್ಮಲ್ಲಿ ನಂಬಿಕೆ ಇರುವಾಗ, ನಾವು ನಂಬಿಗಸ್ತರಾಗಿರುವಾಗ, ದೇವರಿಗೆ ನಂಬಿಕೆಯಾಗಿರುವಾಗ, ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮನ್ನ ನೀತಿವಂತರು, ಇವರಲ್ಲಿ ನೀತಿ ಇದೆ ಎಂಬುದಾಗಿ ಎಣಿಸ್ತಾರೆ. ಇಲ್ಲಿ ಅಬ್ರಹಾಮನಿಗೆ ದೇವರು ಅದೇ ಹೇಳಿದ್ದು, ಅವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಅಲ್ಲಿ ಬರೆದಿದೆ, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಬೇರೆ ಈ ದಿನ ಆ ನೀತಿ ನಮ್ಮಲ್ಲಿ ಕಾಣಲ್ಪಡಬೇಕಾದ್ರೆ, ಒಂದನೇದಾಗಿ ನಾನು ಹೇಳಿದೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು. ಆಗ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡುವಾಗ ನಾವು ಪರಿಶುದ್ಧರಾಗಿ ಮಾರ್ಪಡ್ತೇವೆ. ಆ ಪರಿಶುದ್ಧರಾಗಿ ಮಾರ್ಪಡುವಾಗ ನಾವು ನೀತಿವಂತರಾಗಿ ದೇವರ ಮುಂದೆ ಕಾಣಿಸಿಕೊಳ್ತೇವೆ. ಎರಡನೇದಾಗಿ, ನಾವು ನಂಬಿಕೆಯುಳ್ಳವರಾಗಿ, ಅಂದರೆ ನಾವು ಎರಡನೇದಾಗಿ ದೇವರಲ್ಲಿ ನಂಬಿಕೆಯುಳ್ಳವರಾಗಿ ಕಾಣಲ್ಪಡಬೇಕು. ಹೌದು, ಪ್ರತಿ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀರಾ, ಆ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ಪ್ರಾರ್ಥನೆ ಮಾಡಿದ ವಿಷಯಗಳ ಕುರಿತು ನೀವು ನಂಬಿಕೆಯುಳ್ಳವರಾಗಿರ್ರಿ. ದೇವರು ನೋಡಿಕೊಳ್ತಾರೆ, ದೇವರು ಮಾಡಿ ಮುಗಿಸ್ತಾರೆ, ದೇವರು ನಮಗೆ ಸಹಾಯ ಮಾಡ್ತಾರೆ, ದೇವರು ಅದ್ಭುತ ಮಾಡ್ತಾರೆ, ದೇವರಿದ್ದಾರೆ ಎಂಬುದಾಗಿ ನೀವು ಪ್ರತಿ ಕಾರ್ಯದಲ್ಲೂ ದೇವರ ಮೇಲೆ ನಂಬಿಕೆ ಇಡ್ರಿ. ಅದು ನೀತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯ. ಆಗ ನೀವು ನೀತಿವಂತರಾಗಿರುವಾಗ ನಿಮ್ಮ ಕೂಗನ್ನು ಕೇಳಿ ದೇವರ ಅದ್ಭುತ ಮಾಡ್ತಾರೆ. ಆಗ ನೀತಿವಂತರಾದ ನಂತರ ನೀವು ಪ್ರತಿದಿನ ಕೂಗಿಕೊಳ್ಳಬೇಕು, ದೇವರ ಬಳಿ ಎಲ್ಲಾ ಕಷ್ಟಗಳಿಂದ ಬಿಡಿಸ್ತೇನೆ ಎಂಬುದಾಗಿ ಕೀರ್ತನೆ 34:17 ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ನೀವು ನೀತಿವಂತರಾದ ನಂತರ ಪ್ರತಿದಿನ ಕೂಗಿಕೊಳ್ಳಬೇಕು. ಎಲ್ಲ ಕಷ್ಟದ ಸಮಯದಲ್ಲಿ ದೇವರನ್ನ ಕೂಗಿಕೊಳ್ಳುವ ಅಭ್ಯಾಸ ಇರಬೇಕು.
ಕಷ್ಟದ ಸಮಯದಲ್ಲಿ ಮನುಷ್ಯರನ್ನು ಹುಡುಕಿ ಹೋಗೋದು, ಹಣದ ಮೇಲೆ ಆಧಾರ ಪಡೋದು, ನಿಮ್ಮ ಬಲದ ಮೇಲೆ ಆಧಾರ ಪಡೋದು, ನಿಮ್ಮ ಜ್ಞಾನದಲ್ಲಿ ಆಧಾರ ಪಡೋದು, ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು, ಸ್ವಾರ್ಥವಾಗಿರೋದು, ಅದು ಯಾವುದು ಮಾಡಬೇಡ್ರಿ. ಯಾವುದು ಕೂಡ ನಿಮ್ಮನ್ನ ಕಷ್ಟದಿಂದ ಬಿಡಿಸೋದೇ ಇಲ್ಲ, ಕಷ್ಟದಿಂದ ನಿಮ್ಮನ್ನ ತಪ್ಪಿಸೋದೇ ಇಲ್ಲ. ಹಾಲೆಲೂಯ. ದೃಢವಾಗಿ ನಂಬ್ರಿ. ನೀವು ಕಷ್ಟ ಕಾಲದಲ್ಲಿ ಮೊದಲನೇದಾಗಿ ನೀತಿವಂತರಾಗಿ ಮಾರ್ಪಡಬೇಕು. ಎರಡನೇದಾಗಿ ನೀತಿವಂತರಾದ ಮೇಲೆ ನೀವು ದೇವರ ಬಳಿ ಕೂಗಿಕೊಳ್ಳಬೇಕು. ದೇವರೇ, ನನ್ನ ಕಷ್ಟ ಇದಪ್ಪ, ನನ್ನ ಕಣ್ಣೀರು ಇದಪ್ಪ, ನನ್ನ ಅವಮಾನ ಇದು, ನನ್ನ ಚಿಂತೆ ಇದು, ನನ್ನ ಭಾರ ಇದು, ನನ್ನ ಸಮಸ್ಯೆ ಇದು, ಇದರಿಂದ ನನಗೆ ಸಮಸ್ಯೆಯಿಂದ ಬಿಡುಗಡೆ ಬೇಕು ಎಂಬುದಾಗಿ ಅಳುತ್ತಾ ಗೋಳಾಡುತ್ತೀರಿ. ನೀವು ಎಂಥ ಕಷ್ಟದಲ್ಲಿರುವುದು. ಈ ದಿನ ಅನೇಕರು ಮಕ್ಕಳ ಕುರಿತಾದ ಒಂದು ಭಯದಲ್ಲಿ, ಒಂದು ಭಾರದಲ್ಲಿ, ಒಂದು ಚಿಂತೆಯಲ್ಲಿ, ಒಂದು ಕಣ್ಣೀರಿನಲ್ಲಿ ಇದ್ದೀರಾ. ಈ ದಿನ ನಿಮ್ಮ ಮಕ್ಕಳ ಪರಿಸ್ಥಿತಿಯನ್ನು ಪ್ರಿಯರೇ ದೇವರು ಮಾರ್ಪಡಿಸ್ತಾರೆ. ಖಂಡಿತವಾಗಿ ನೀವು ನಂಬಿರಿ. ಎಂಥ ಕಠಿಣವಾದ ಇಕ್ಕಟ್ಟಾದ ಪರಿಸ್ಥಿತಿ ಆಗಿರಲಿ, ಅದು ಬೆಟ್ಟದಂಥ ಸಮಸ್ಯೆ ಆಗಿರಲಿ, ಅದು ಕಷ್ಟವೇ ಆಗಿರಲಿ, ದೇವರು ಖಂಡಿತ ನೀವು ನೀತಿವಂತರಾಗಿ ಕೂಗಿಕೊಳ್ಳುವಾಗ ಆತ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ, ಒಂದೇ ಒಂದು ಕಷ್ಟದಿಂದ ಅಲ್ಲ, ಎರಡು ಕಷ್ಟಗಳಿಂದಲ್ಲ, ಎಲ್ಲ ಕಷ್ಟಗಳಿಂದ ಬಿಡಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಲೆಲೂಯ. ನೋಡ್ರಿ, ಅದೇ 34ನೇ ಕೀರ್ತನೆ 21ನೇ ವಚನವನ್ನು ಓದುವಾಗ, ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು, ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎಣಿಸಲ್ಪಡುವರು. ಆಮೇನ್. ಆಗ ನೀವು ನೀತಿವಂತರಾದ ಕೂಡಲೇ ನಿಮ್ಮ ಮೇಲೆ ಯಾರಾದ್ರೂ ದ್ವೇಷ ಮಾಡಿಕೊಳ್ಳೋದೇ ಆದ್ರೆ ಅವರು ದೇವರ ಮುಂದೆ ಅಪರಾಧಿಗಳು ಎಂದು ಎಣಿಸಲ್ಪಡುವರು. ಅಲ್ಲೆಲ್ಲೂಯ್ಯ. ನೋಡಿದ್ರೆ ನಾವು ನೀತಿವಂತರಾಗಿ ಮಾರ್ಪಡೋದ್ರಿಂದ ಎಷ್ಟು ಪ್ರಯೋಜನಗಳಿದೆ. ನಾವು ನೀತಿವಂತರಾಗಿ ಮಾರ್ಪಡುವಾಗ ಮೊದಲನೇದಾಗಿ ದೇವರು ನಮ್ಮ ಕೂಗನ್ನು ಕೇಳಿದ್ದಾರೆ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನಮ್ಮ ನೀತಿಯನ್ನು ನೋಡಿ ದೇವರು ನಮ್ಮನ್ನು ದ್ವೇಷಿಸೋರ ಕುರಿತು ಏನು ಹೇಳ್ತಾ ಇದ್ದಾರೆ, ಅವರ ಅಪರಾಧಿಗಳೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ನಮ್ಮನ್ನು ದ್ವೇಷಿಸೋದೇ ಆದ್ರೆ ಅವರು ದೇವರ ಲೆಕ್ಕದಲ್ಲಿ ಅಪರಾಧಿಗಳನ್ನ ದೇವರು ಸುಮ್ಮನೆ ಬಿಡ್ತಾರ? ಈ ಲೋಕನೇ, ಇಲ್ಲಿರುವ ಕೋರ್ಟೆ, ಇಲ್ಲಿರುವ ಜಡ್ಜಸ್ಸೇ, ಇಲ್ಲಿರುವ ಲಾಯರ್ಗಳೇ ಅಪರಾಧಿಯನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲೆಲ್ಲೂಯ್ಯ. ಆಗ ಪರಲೋಕದಲ್ಲಿರುವ ದೇವರು ಹೇಳ್ತಾ ಇದ್ದಾರೆ, ನೀತಿವಂತನನ್ನ ದ್ವೇಷಿಸುವವರು ಅಪರಾಧಿಗಳೆಂದು ಎಣಿಸಲ್ಪಡುವರು. ದೇವರ ಮುಂದೆ ಅಪರಾಧಿಗಳು ಎಂದು ಎಣಿಸಲ್ಪಡುವರು. ಅಲ್ಲೆಲ್ಲೂಯ್ಯ. ನೋಡಿದ್ರೆ ನಾವು ನೀತಿವಂತರಾಗಿ ಮಾರ್ಪಡೋದ್ರಿಂದ ಎಷ್ಟು ಪ್ರಯೋಜನಗಳಿದೆ. ನಾವು ನೀತಿವಂತರಾಗಿ ಮಾರ್ಪಡುವಾಗ ಮೊದಲನೇದಾಗಿ ದೇವರು ನಮ್ಮ ಕೂಗನ್ನು ಕೇಳ್ತಾರೆ. ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನಮ್ಮ ನೀತಿಯನ್ನು ನೋಡಿ ದೇವರು ನಮ್ಮನ್ನು ದ್ವೇಷಿಸೋರ ಕುರಿತು ಏನು ಹೇಳ್ತಾ ಇದ್ದಾರೆ, ಅವರ ಅಪರಾಧಿಗಳೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ನಮ್ಮನ್ನು ದ್ವೇಷಿಸೋದೇ ಆದ್ರೆ ಅವರು ದೇವರ ಲೆಕ್ಕದಲ್ಲಿ ಅಪರಾಧಿಗಳನ್ನ ದೇವರು ಸುಮ್ಮನೆ ಬಿಡ್ತಾರ? ಈ ಲೋಕನೇ, ಇಲ್ಲಿರುವ ಕೋರ್ಟೆ, ಇಲ್ಲಿರುವ ಜಡ್ಜಸ್ಸೇ, ಇಲ್ಲಿರುವ ಲಾಯರ್ಗಳೇ ಅಪರಾಧಿಯನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲೆಲ್ಲೂಯ್ಯ. ಆಗ ಪರಲೋಕದಲ್ಲಿರುವ ದೇವರು ಹೇಳ್ತಾ ಇದ್ದಾರೆ, ನೀತಿವಂತನನ್ನ ದ್ವೇಷಿಸುವವರು ಅಪರಾಧಿಗಳೆಂದು ಎಣಿಸಲ್ಪಡುವರು. ಆಗ ಅವರನ್ನ ಅಪರಾಧಿಗಳೆಂದು ಎಣಿಸಲ್ಪಟ್ಟು ಅವ್ರಿಗೆ ಏನು ಮಾಡಬೇಕು ಅದನ್ನು ದೇವರು ನೋಡಿಕೊಳ್ತಾರೆ. ಅಲ್ಲಿ ನಾವು ಯಾರಿಗೂ ಮುಯಿ ತೀರಿಸಬೇಕಾದ ಅವಶ್ಯಕತೆ ಇಲ್ಲ. ಯಾರ ಕುರಿತು ನಾವು ನ್ಯಾಯ ವಿಚಾರಣೆಯಲ್ಲಿ ದೇವರ ಮುಂದೆ ನಾವು ಏನು ಮಾಡಬೇಕಲ್ಲ, ದೇವರು ನ್ಯಾಯ ವಿಚಾರಿಸೋದು. ನಾವು ಯಾರಿಗೂ ನ್ಯಾಯ ವಿಚಾರಣೆ ಮಾಡೋದು ಬೇಕಾಗಿಲ್ಲ, ನಾವು ಯಾರನ್ನು ದೂಷಿಸೋದು ಬೇಕಾಗಿಲ್ಲ, ಅವ್ರ ಕುರಿತು ಕೊರಗೋದು ಬೇಡ, ಗುಣಗುಟ್ಟೋದು ಬೇಡ. ದೇವರು ನ್ಯಾಯ ವಿಚಾರಿಸ್ತಾರೆ, ದೇವರು ನೋಡಿಕೊಳ್ತಾರೆ, ದೇವರು ಮುಯಿ ತೀರಿಸ್ತಾರೆ. ನಾವು ಯಾವುದಕ್ಕೂ ಹೋಗೋದು ಬೇಡ. ನಾವೆಲ್ಲ ಸಮಯದಲ್ಲಿ ದೇವರ ನೀನು ನೋಡಿಕೊ ಅನ್ನೋದನ್ನ ಮಾತ್ರ ಅಭ್ಯಾಸ ಮಾಡಿಕೊಳ್ಬೇಕು. ಪ್ರಿಯರೇ, ನೀವು ನೀತಿವಂತರಾಗುವಾಗ ದೇವರು ನಿಮ್ಮ ಕೂಗನ್ನು ಕೇಳಿ ಕಷ್ಟಗಳಿಂದ ಬಿಡಿಸ್ತಾರೆ. ನೀವು ನೀತಿವಂತರಾಗಿ ಮಾರ್ಪಡುವಾಗ ನಿಮ್ಮನ್ನು ದ್ವೇಷಿಸುವವನ್ನ ದೇವರು ನೋಡ್ಕೊಳ್ತಾರೆ. ನಿಮ್ಮನ್ನು ಹೆದರಿಸೋನ, ನಿಮಗೆ ಮೋಸ ಮಾಡೋನ, ನಿಮಗೆ ಅನ್ಯಾಯ ಮಾಡೋನ, ನಿಮಗೆ ಚುಚ್ಚಿ ಮಾತಾಡೋನ, ನಿಮ್ಮನ್ನು ವೇದನೆ ಪಡಿಸೋನ, ನಿಮ್ಮನ್ನು ಬಾಧಿಸೋನ, ನಿಮಗೆ ಅನ್ಯಾಯ ಮಾಡೋನ, ನಿಮ್ಗೆ ಏನೇನೆಲ್ಲ ವಿರುದ್ಧವಾಗಿ ಮಾಡ್ತಾರೆ, ಅವರೆಲ್ಲರನ್ನು ಕೂಡ ದೇವರು ನೋಡಿಕೊಳ್ತಾರೆ. ಯಾಕಂದ್ರೆ ನೀವು ನೀತಿವಂತ. ದೇವರ ವಾಕ್ಯ ಹೇಳಿದೆ, ನೀತಿವಂತನನ್ನು ದ್ವೇಷಿಸುವವನ್ನ ಅಪರಾಧಿ ಎಂದು ಎಣಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನೀತಿವಂತನ ಅಪರಾಧಿಯನ್ನು ದೇವರು ನೆನೆಸ್ತಾರೆ ಪ್ರಿಯರೇ. ಆದ್ದರಿಂದ ನೀವು ನೀತಿವಂತರಾಗೋದಕ್ಕೆ ಪ್ರಯತ್ನ ಪಡ್ರಿ. ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುವಾಗ ನೀತಿವಂತರಾಗ್ತೇವೆ. ಯೇಸು ಕ್ರಿಸ್ತನ ನಂಬುವಾಗ ನಾವು ನೀತಿವಂತರಾಗ್ತೇವೆ. ಮೂರನೇದಾಗಿ ನೋಡ್ರಿ ಪ್ರಿಯರೇ, ಅದೇ 34ನೇ ಅಧ್ಯಾಯ ಕೀರ್ತನೆಗಳಲ್ಲಿ 19ನೇ ವಚನ ಈ ರೀತಿಯಾಗಿರ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೇಲೆ ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು, ನಾವು ನೀತಿವಂತರಾದ್ಮೇಲೆ ಕಷ್ಟಗಳೇ ಬರೋದು. ಅಲ್ಲಿ ಹೌದು, ನಾವು ಒಬ್ರು ಚಾಡಿ ಹೇಳ್ಬೇಕಾದ್ರೆ ಅವ್ರ ಜೊತೆ ಸೇರಿ ನಾವು ಚಾಡಿ ಹೇಳುವಾಗ, ಒಬ್ರ ಜೊತೆ ಸೇರಿ ನಾವು ಸುಳ್ಳಾಡುವಾಗ, ಒಬ್ರ ಜೊತೆ ಹೋಗಿ ನಾವು ಕಳ್ತನ ಮಾಡುವಾಗ, ಒಬ್ರೊಟ್ಟಿಗೆ ಹೋಗಿ ನಾವು ಅನ್ಯಾಯವಾಗಿ ಮಾಡುವಾಗ, ಒಬ್ರೊಟ್ಟಿಗೆ ಹೋಗಿ ಅವ್ರೊಟ್ಟಿಗೆ ನಾವು ಮೋಸ ಮಾಡುವಾಗ, ಅವರಿಗೆ ಸರಿ ಸಮಾನವಾಗಿರುವಾಗ ಅವರಿಗೆ ನಾವು ಒಳ್ಳೆಯವರಾಗಿ ಕಾಣಲ್ಪಡ್ತೇವೆ. ಅಲ್ಲೆಲ್ಲೂಯ್ಯ.
ಆದರೆ ಅವರಿಗೆ ವಿರುದ್ಧವಾಗಿ ಏನಾದರೂ ತಿರ್ಕೊಬಿಟ್ಟು ನಾವು ಒಂದು ಸ್ವಲ್ಪ ಒಳ್ಳೆಯವರಾಗಿ ಮಾರ್ಪಟ್ರೆ, ಅವರ ಕಾರ್ಯಗಳಲ್ಲಿ ಕೈ ಹಾಕದೆ ಹೋದರೆ ಆಗ ನಮಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ನೋಡ್ರಿ. ಆವಾಗ ಹೊಟ್ಟೆ ಕಿಚ್ಚು, ಆವಾಗ ನಮ್ಮ ವಿರುದ್ಧ ಮಾತಾಡೋದು, ಆಗ ನಮ್ಮ ಕುರಿತು ಚಾಡಿ ಹೇಳೋದು, ಆಗ ನಮ್ಮ ಮೇಲೆ ಎಲ್ಲ ಆಪೋಸಿಟ್ ಆಗಿ ಬರುತ್ತೆ. ಆವಾಗಲೇ ಕಷ್ಟಗಳು ಅಧಿಕವಾಗುತ್ತೆ. ಅದೇ ದೇವರ ವಾಕ್ಯದ್ದು, ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಹಲ್ಲೆಲೂಯಾ. ನೀವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ, ಯೇಸುವಿನ ಮೇಲೆ ನಂಬಿಕೆ ಇಟ್ಟ ನಂತರ ಅನೇಕರು ನಿಮ್ಮನ್ನು ದೂಷಿಸ್ತಾರೆ, ಅನೇಕರು ನಿಮ್ಮನ್ನು ಬೈತಾರೆ, ಅನೇಕರು ನಿಮ್ಮನ್ನು ನಿಂದಿಸ್ತಾರೆ, ಅನೇಕರು ಅವಮಾನ ಪಡಿಸ್ತಾರೆ, ಅನೇಕರು ನಿಮ್ಮನ್ನು ಹಿಂಸಿಸ್ತಾರೆ. ಹೌದು, ಹಿಂಸೆ ಇಲ್ಲದೆ ದೇವರ ರಾಜ್ಯ ಇಲ್ಲ. ಹಾಲೆಲೂಯ. ಯೇಸು ಕ್ರಿಸ್ತನನ್ನೇ ಎಷ್ಟೋ ಬಾರಿ ಹಿಂಸಿಸಿದ್ರು. ಹಾಲೆಲೂಯ. ಮಾತುಗಳಲ್ಲಿ ಹಿಂಸಿಸಿದ್ರು. ಹಾಲೆಲೂಯ. ಅದನ್ನ ಪ್ರತಿಯೊಂದು ಕ್ರಿಯೆಯನ್ನು ತಪ್ಪಾಗಿ ಗಮನಿಸಿದ್ರು. ಹಾಲೆಲೂಯ. ಪ್ರತಿ ಬಾರಿ ಅದನ್ನು ದೂಷಿಸ್ತಾ ಇದ್ರು. ಆಗ ಯೇಸು ಕ್ರಿಸ್ತನಿಗಿಂತ ನಾವೇನು ಅಷ್ಟು ದೊಡ್ಡವರ? ಖಂಡಿತ ಇಲ್ಲ. ಆತನಿಗೆ ಅಷ್ಟೊಂದು ನೋವಿರುವಾಗ, ಅಷ್ಟೊಂದು ಹಿಂಸೆ ಇರುವಾಗ ನಾವು ಎಷ್ಟು ಮಾತಾಡೋದು? ಆದ್ದರಿಂದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಾವು ನೀತಿವಂತರಾಗಿ ಜೀವಿಸುವಾಗ, ಆತನಲ್ಲಿ ನಂಬಿಕೆಯಲ್ಲಿರುವಾಗ ಅನೇಕ ಕಷ್ಟಗಳು ನಮಗೆ ಸಂಭವಿಸ್ತದೆ. ಅದು ಯಾವುದ್ರಲ್ಲೂ ನೀವು ಹೆದರಬೇಡ್ರಿ. ಆ ಕಷ್ಟಗಳಲ್ಲಿ ನೀವು ಮತ್ತೆ ಹಿಂಜಾರಿ ಹೋಗ್ಬೇಡ್ರಿ, ಮತ್ತೆ ನೀವು ಬಿದ್ದು ಹೋಗ್ಬೇಡ್ರಿ. ಅಯ್ಯೋ, ಯಾಕಾದ್ರೂ ಯೇಸುವನ್ನ ತಿಳ್ಕೊಂಡು, ಯಾಕಾದ್ರೂ ಚರ್ಚಿಗೆ ನಾನು ಹೋದ್ನು, ಯಾಕಾದ್ರೂ ದೇವ್ರ ವಾಕ್ಯ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ನು, ಯಾಕಾದ್ರೂ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ನು, ನನ್ನ ಜೀವನ ಈಗ ಆಯ್ತಲ್ಲ, ನನ್ನ ಕಷ್ಟಗಳು ಅಧಿಕವಾಯ್ತಲ್ಲ ಅಂತ ಪ್ರಿಯರೇ ನೀವು ದಯವಿಟ್ಟು ಯೋಚನೆ ಮಾಡಬೇಡಿ. ಹಲ್ಲೆಲೂಯಾ. ಸ್ಥಿರವಾಗಿ ನಿಂತುಕೊಳ್ಳ್ರಿ. ಈ ಕಷ್ಟ ಕಾಲದಲ್ಲಿ ದೃಢವಾಗಿ ಯೇಸುವನ್ನು ಹೊರಗಿಕೊಳ್ಳ್ರಿ. ಇಂಥ ಸಮಯದಲ್ಲಿ ನೀವು ಸೋತು ಹೋಗೋದೇ ಆದರೆ ನಿಮ್ಮ ಬಲವುಗಳು ಇಕ್ಕಟ್ಟಾಗಿ ಬಿಡ್ತದೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನೀವು ಮಾಡಬೇಕಾದದ್ದು ದೇವರನ್ನು ಹೊರಗಿಕೊಳ್ಳಬೇಕು. ನೋಡ್ರಿ, ನಮಗೊಂದು ಆಯಾಸ ಆಗುವಾಗ, ನಮಗೊಂದು ತಲೆ ಸುತ್ತಾಗುವಾಗ, ನಾವು ಯಾರಾದರೂ ದೃಢವಾಗಿ ನಿಂತಿರೋರ ಮೇಲೆ ಹೀಗೆ ಹೊರಗಿಕೊಂಡ ಕೂಡಲೇ ನಾವೇನಾಗ್ತೀವಿ, ಸ್ವಲ್ಪ ಒಂದು ಸ್ಟ್ರೆಂತ್ ನಮಗೆ ಬರುತ್ತೆ. ಅಂದರೆ ಕೆಳಗೆ ಬೀಳದಿರೋ ಥರ ಒಂದು ಸ್ಟ್ರೆಂತ್ ನಮಗೆ ಬರುತ್ತೆ, ಯಾಕಂದರೆ ಅವನ್ನ ಹೊರಗಿಕೊಂಡಿರ್ತೇವೆ. ಸೊ ಅದೇ ರೀತಿಯಾಗಿ ಈ ದಿನ ಅನೇಕ ಕಷ್ಟಗಳು ನಿಮಗೆ ಬರುವಾಗ, ಅನೇಕ ಒತ್ತಡಗಳು ಬರುವಾಗ, ಅನೇಕ ಭಾರ, ಚಿಂತೆ, ವೇದನೆ, ಹೋರಾಟ ಬರುವಾಗ ನೀವು ಈ ದಿನ ಯೇಸುವನ್ನು ಹೊರಗಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವನ್ನು ನೀವು ಹೊರಗಿಕೊಳ್ಳುವಾಗ ಆತನು ನಿಮ್ಮ ಮೇಲೆ ಕರ ಹಾಕಿ ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಧೈರ್ಯಪಡಿಸಿ, ನಿಮ್ಮನ್ನು ಸಂತೋಷಪಡಿಸಿ, ನಿಮ್ಮನ್ನು ತೃಪ್ತಿಪಡಿಸಿ, ನಿಮಗೆ ಏನು ಬೇಕೋ ಅವ್ರು ಮಾಡ್ತಾರೆ. ನಿಮಗೆಲ್ಲ ಕಷ್ಟಗಳಿಂದ ಅವರು ಬಿಡಿಸ್ತಾರೆ, ನಿಮಗೆಲ್ಲ ಕಣ್ಣೀರಿಂದ ಅವರು ಬಿಡಿಸ್ತಾರೆ, ಎಲ್ಲ ಅವಮಾನದಿಂದ ಅವರು ಬಿಡಿಸ್ತಾರೆ. ಹಲ್ಲೆಲೂಯಾ. ಈ ದಿನ ನೀವು ಚಿಂತೆ ಮಾಡಬೇಡ್ರಿ. ಅಯ್ಯೋ, ನನ್ನ ಕಷ್ಟ ಜಾಸ್ತಿ ಆಗ್ತಾ ಇದೆ, ನನಗೆ ಯಾರು ಬಿಡಿಸ್ತಾರೆ, ನನಗೆ ಯಾರು ಇದ್ದಾರೆ, ನನಗೆ ಯಾರು ಸಹಾಯ ಮಾಡ್ತಾರೆ, ಯಾರು ಎಂಬುದನ್ನು ನಿಲ್ಲಿಸಿ ಅದಕ್ಕೆ ಬದಲಾಗಿ ಯೇಸು ನನಗೆ ಸಹಾಯ ಮಾಡ್ತಾರೆ, ಯೇಸು ನನ್ನ ಕಷ್ಟಗಳಿಂದ ಬಿಡಿಸ್ತಾರೆ, ಯೇಸು ನನಗೊಂದು ಅದ್ಭುತ ಮಾಡ್ತಾರೆ, ಯೇಸು ನನಗೆ ಸಮಾಧಾನ ಕೊಡ್ತಾರೆ, ಯೇಸು ನನಗೆ ನೆಮ್ಮದಿ ಕೊಡ್ತಾರೆ, ಯೇಸು ಇದ್ದಾರೆ ಎಂಬುದಾಗಿ ಯೇಸು 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 ಎಂಬುದಾಗಿ ಪ್ರಿಯರೇ ನೀವು ಹೇಳ್ರಿ. ಯೇಸು ಎಂಬ ನಾಮದಲ್ಲಿ ಅದ್ಭುತ ನಡೀತದೆ, ಯೇಸು ಎಂಬ ನಾಮದಲ್ಲಿ ಅತಿಶಯ ನಡೀತದೆ, ಯೇಸು ರಕ್ತದಲ್ಲಿ ಜಯ ಇದೆ, ಯೇಸು ರಕ್ತದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಆಶೀರ್ವಾದವಿದೆ. ಹಲ್ಲೆಲೂಯಾ. ಆತನು ತನ್ನ ಕೊನೆಯ ತೊಟ್ಟು ಹನಿ, ಅಂದ್ರೆ ಆತನ ಶರೀರದಲ್ಲಿ ಸುರಿದ ಆ ರಕ್ತದಲ್ಲಿ ಕೊನೆಯ ಹನಿ ರಕ್ತವನ್ನು ಕೂಡ ನಮಗಾಗಿ ಸುರಿಸಿದ್ದಾರೆ. ಹಲ್ಲೆಲೂಯಾ. ನಮಗಾಗಿ ಮುಳ್ಳು ಕಿರೀಟವನ್ನು ಧರಿಸಿದ್ದಾರೆ, ಕೊರಡೆಗಳಿಂದ ಹೊಡೆಯಲ್ಪಟ್ಟಿದ್ದಾರೆ, ಈಟಿಯಿಂದ ಚುಚ್ಚಲ್ಪಟ್ಟಿದ್ದಾರೆ, ಮುಳ್ಳು ಕಿರೀಟವನ್ನು ಧರಿಸಿದ್ದಾರೆ, ನಮಗಾಗಿ ಹಿಂಸೆಯನ್ನು ಅನುಭವಿಸಿದ್ದಾರೆ, ನಮಗಾಗಿ ಅದನ್ನು ಶಿಲುಬೆಯನ್ನು ಹೊತ್ತಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂತ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನ್ನ ಕಷ್ಟದಿಂದ ಬಿಡಿಸ್ತೇನೆ, ನಾನು ನಿನ್ನ ಎಲ್ಲ ಕಷ್ಟಗಳನ್ನು ಮಾರ್ಪಡಿಸ್ತೇನೆ, ನಿನ್ನ ಪಕ್ಷದಲ್ಲಿ ನಾನು ನಿಂತ್ಕೊಳ್ತೇನೆ. ಇಷ್ಟೊಂದು ಧೈರ್ಯ ಯಾರು ಪ್ರಿಯರೇ ಹೇಳಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಯಾರು ಏನೇ ಮಾಡಿದ್ರು ಒಂದಿನ 2 ದಿನ ಅಥವಾ ಒಂದು ಸಹಾಯ 2 ಸಹಾಯ, ಅದು ಜೀವಮಾನವೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಜೀವಮಾನವೆಲ್ಲ ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರತಿದಿನ ಕಣ್ಣಿನ ಗುಡ್ಡೆಯಂತೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಇಂಥ ದೇವರನ್ನು ನಾವು ಎಲ್ಲಿ ಹುಡುಕೋದಕ್ಕೆ ಸಾಧ್ಯ, ಎಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯ? ಯೇಸುವನ್ನು ನಂಬಿರಿ, ಯೇಸುವಿನ ಬಳಿಗೆ ಬನ್ನಿರಿ. ಯೇಸು ನಿಮ್ಮ ಕಷ್ಟವನ್ನು ತೆಗೆದು ಹಾಕ್ತಾರೆ, ಯೇಸು ನಿಮ್ಮ ಕಣ್ಣೀರನ್ನು ಒರೆಸ್ತಾರೆ, ಯೇಸು ನಿಮ್ಮ ಚಿಂತೆಯನ್ನು ತೆಗೆದು ಹಾಕ್ತಾರೆ. ಹಲ್ಲೆಲೂಯಾ. ಯೇಸು ಹತ್ರ ಬಂದ್ಮೇಲೆ ಕಷ್ಟ ಜಾಸ್ತಿ ಐತಂತ ಹಿಂಚಾರಿ ಹೋಗಬೇಡ್ರಿ. ಹಲ್ಲೆಲೂಯಾ. ಯೇಸುವಿನ ಬಳಿ ಬರಬೇಕಾದ್ರೆ ಸೈತಾನ್ ಇನ್ನೂ ನಿಮ್ಮನ್ನು ಹೆಚ್ಚಾಗಿ ಶೋಧಿಸ್ತಾನೆ. ಆ ಶೋಧನೆಯನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ, ಅವನ ತಂತ್ರೋಪಾಯಗಳನ್ನು ತಿಳಿದುಕೊಳ್ಳ್ರಿ, ನೀವು ಜ್ಞಾನವುಳ್ಳವರಾಗಿರ್ರಿ. ಹೌದು, ಸೈತಾನನ್ನು ಶೋಧಿಸ್ತಾ ಇದ್ದಾನೆ, ಯಾಕಂದ್ರೆ ನಾನು ಯೇಸುವನ್ನು ನಂಬಿರೋದ್ರಿಂದ, ಯೇಸುವನ್ನು ಪ್ರಾರ್ಥಿಸ್ತಾ ಇರೋದ್ರಿಂದ, ನಾನು ಚರ್ಚಿಗೆ ಹೋಗ್ತಾ ಇರೋದ್ರಿಂದ, ಆದ್ರಿಂದ ಅವನನ್ನು ಶೋಧಿಸ್ತಾ ಇದ್ದೇನೆ, ಆದ್ರೆ ನಾನು ಬಿದ್ದೋಗೋದಿಲ್ಲ ಎಂಬುದಾಗಿ
ಆ ಸಮಯದಲ್ಲಿ ಯೇಸುವನ್ನ ಹೊರಗೆ ಗಟ್ಟಿಯಾಗಿ ಹಿಡಿದು ನಿಂತುಕೊಳ್ಳ್ರಿ. ಏಸಪ್ಪ, ಈ ಕಷ್ಟಗಳಿಂದ ಬಿಡಿಸು, ಈ ಶೋಧನೆಯಿಂದ ಬಿಡಿಸು, ಈ ಪಾಪದಿಂದ ತಪ್ಪಿಸು, ಈ ಕಾರ್ಯದಿಂದ ನಾನು ತಪ್ಪಿಸು. ಇನ್ನೂ ನಿನಗೆ ಹತ್ರ ಆಗಬೇಕು, ಇನ್ನೂ ಪ್ರಾರ್ಥಿಸಬೇಕು, ಇನ್ನೂ ವಾಕ್ಯ ಓದಬೇಕು, ಇನ್ನೂ ಸಭೆಗೆ ಹೋಗ್ಬೇಕು, ಇನ್ನೂ ನಿನ್ನ ಜೊತೆಯಲ್ಲಿ ಸಂಬಂಧನ ಬೆಳೆಸಿಕೊಳ್ಬೇಕು, ಇನ್ನೂ ನಾನು ನಿನ್ನಲ್ಲಿ ದೃಢವಾಗಿ ನಿಲ್ಲಬೇಕು, ಇನ್ನು ನಿನ್ನ ಪ್ರೀತಿ ಆಳಕ್ಕೆ ಈ ರೀತಿ ಇನ್ನೂ 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 ಆತನಿಗೆ ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡ್ರಿ ಪ್ರಿಯರೇ. ನೀವು ಹಿಂಜಾರಿ ಹೋಗಬೇಡ್ರಿ. ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ಹಾಲೆಲೂಯ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಈ ದಿನ ಪ್ರಿಯರೇ, ನೀವು ಈ ದಿನದಿಂದ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ನಾನು ನೀತಿವಂತನಾಗಿ ಜೀವಿಸ್ತೇನೆ. ಹಾಲೆಲೂಯ. ನಾನು ದೇವರನ್ನು ನೋಡಿ ಕೂಗಿಕೊಳ್ತೇನೆ. ಹಾಲೆಲೂಯ. ದೇವರು ನನಗಿದ್ದಾರೆ ಎಂಬ ಈ ಕಾರ್ಯಗಳನ್ನು ನೀವು ಯೋಚಿಸಿ ನೋಡ್ರಿ, ಈ ಕಾರ್ಯಗಳನ್ನು ಮಾಡಿ ನೋಡ್ರಿ. ಖಂಡಿತ ದಿನೇ ದಿನೇ ಬರುವ ಕಷ್ಟಗಳನ್ನೆಲ್ಲ ದೇವರು ಪರಿಹರಿಸ್ತಾರೆ. ಹಾಲೆಲೂಯ. ಈ ದಿನ ಕಷ್ಟ ಮುಗೀತು ಅಂತಂದ್ರೆ ಮತ್ತೆ ನಾಳೆ ಕಷ್ಟ ಬರಲ್ವಾ? ಖಂಡಿತ ಬರುತ್ತೆ. ಪ್ರತಿದಿನ ಮನುಷ್ಯನ ಜೀವ ಇರೋವರೆಗೂ ಕೂಡ ನಮಗೆ ಕಷ್ಟಗಳು ಬರ್ತಾನೆ ಇರ್ತವೆ ಪ್ರಿಯರೇ. ಹಾಲೆಲೂಯ. ಈ ದಿನ ಯೇಸುವಿನ ನಾಮದಲ್ಲಿ ನಮ್ಮನ್ನು ಬಿಟ್ಟುಕೊಡೋಣ. ಯಾವುದಕ್ಕಾಗಿ? ಯೇಸು ರಕ್ತದಲ್ಲಿ ತೊಳೆಯಲ್ಪಡೋದಕ್ಕೆ ಬಿಟ್ಟುಕೊಡೋಣ. ದೇವರಲ್ಲಿ ನಂಬಿಕೆ ಇಡೋದಕ್ಕೆ ನಮ್ಮನ್ನು ಬಿಟ್ಟುಕೊಡೋಣ. ನಮ್ಮ ನಂಬಿಕೆ ಹೇಳ್ರಿ, ಇನ್ನು ಯಾವುದು ಅಲ್ಲಪ್ಪ, ಯಾವ ಮನುಷ್ಯನೂ ಅಲ್ಲ, ಯಾವ ಕೆಲಸನೂ ಅಲ್ಲ, ಯಾವ ಸಂಬಳನೂ ಅಲ್ಲ, ಯಾವ ಜ್ಞಾನನೂ ಅಲ್ಲ, ಯಾವ ಅಧಿಕಾರಿನೂ ಅಲ್ಲಪ್ಪ. ನನ್ನ ನಂಬಿಕೆ ನೀನೇ ಯೇಸುವೆ ಎಂಬುದಾಗಿ ನೀವು ಹೇಳಿ. ಹಾಲೆಲೂಯ. ಪ್ರಿಯರೇ, ನನ್ನ ಜೀವನದಲ್ಲಿ ಅನೇಕ 3 ವರ್ಷದಿಂದ ಒಂದು ಕಾರ್ಯ ತಡೆಯಾಗಿತ್ತು, ಒಂದು ಆಶೀರ್ವಾದ ತಡೆಯಾಗಿತ್ತು. ಹಾಲೆಲೂಯ. ನಾವು ಪ್ರತಿದಿನ ಒಂದು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ವಿ, ಒಂದು ಅಧಿಕಾರಿ ಮೇಲೆ ನಂಬಿಕೆ ಇಟ್ಟಿದ್ವಿ. ಆದರೆ ಆ ಅಧಿಕಾರಿಯ ಮೇಲೆ ನಂಬಿಕೆ ಇಟ್ಟಿದ್ದವರೆಗೂ 3 ವರ್ಷದಿಂದ ನಮಗೆ ಆ ಕಾರ್ಯ ಆಶೀರ್ವಾದವಾಗಿ ನಡೆಯಲಿಲ್ಲ. ಆ ಕಾರ್ಯದಲ್ಲಿ ಯಾವುದೇ ಒಂದು ಜಯ ಸಿಕ್ಕಲಿಲ್ಲ. ಹಾಲೆಲೂಯ. ಆದರೆ ನನ್ನ ದೇವರ ಬಳಿ ಹರಕೆ ಮಾಡಿ ಪ್ರಾರ್ಥನೆ ಮಾಡಿದೆ. ಅಪ್ಪ, ನನ್ನನ್ನು ಕ್ಷಮಿಸಿರಿ, ನನ್ನ ನಂಬಿಕೆ ನೀವೇ ದೇವರೇ. ಅಪ್ಪ, ನೀವೇ ನನ್ನ ನಂಬಿಕೆ. ಆ ಅಧಿಕಾರಿ ಮೇಲೆ ನನ್ನ ನಂಬಿಕೆ ಇಟ್ಟಿದ್ದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿರಿ. ಮನುಷ್ಯನ ಜ್ಞಾನವನ್ನು ಆಧಾರ ಮಾಡಿಕೊಂಡಿದ್ದು ತಪ್ಪಾಯಿತು, ಅವರ ಪದವಿಯನ್ನು ಆಧಾರ ಮಾಡಿಕೊಂಡಿದ್ದು ತಪ್ಪಾಯಿತು, ಅವರ ಸ್ಥಾನಮಾನಗಳನ್ನು ನಂಬಿದ್ದು ತಪ್ಪಾಯಿತು, ಅವರ ಅಧಿಕಾರದಲ್ಲಿ ನನ್ನ ನಂಬಿಕೆ ಇಟ್ಟಿದ್ದು ತಪ್ಪಾಯಿತು. ದಯವಿಟ್ಟು ಕ್ಷಮಿಸಿರಪ್ಪ. ಈ ಕಾರ್ಯ ನಿನ್ನಿಂದಲೇ ನಡೀಲಿ ಎಂಬುದಾಗಿ ನನ್ನ ಕುಟುಂಬದ ಒಂದು ಆಶೀರ್ವಾದಕ್ಕಾಗಿ ನಾನು ದೇವರ ಬಳಿ ಕಾಯ್ತಾ ಇದ್ದೆ. ಹಾಲೆಲೂಯ. 3 ವರ್ಷಗಳಿಂದ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಕಾಯ್ತಾ ಇದ್ದಿದ್ದ ಕಾರ್ಯ ನಮಗೆ ನಡೀಲಿಲ್ಲ ಪ್ರಿಯರೇ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನೇ ನನ್ನ ನಂಬಿಕೆಯಿಂದ ಹರಕೆ ಮಾಡಿ ಆತನನ್ನ ದೃಢವಾಗಿ ಆ ವಿಷಯದಲ್ಲಿ ನಾನು ನಂಬುವಾಗ ಕರ್ತನು ಕ್ಷಣ ಮಾತ್ರದಲ್ಲಿ, ಊಹಿಸದೇ ಇರುವ ಸಮಯದಲ್ಲಿ ಅದ್ಭುತವಾಗಿ ಆ ಕಾರ್ಯವನ್ನು ನಡೆಸಿಕೊಟ್ರು. ಹಾಲೆಲೂಯ. ನನ್ನ ಜೀವನದಲ್ಲಿ ದೇವರು ಅಂತ ಅದ್ಭುತವನ್ನು ಪ್ರಿಯರೇ ಕಳೆದು ಹೋದ 3 ದಿನಗಳ ಮುಂಚೆ ಮಾಡಿದ್ರು. ನೀವು ಕೂಡ ಪ್ರಿಯರೇ ಅನೇಕ ವರ್ಷದಿಂದ ಯಾವುದೋ ಕಾರ್ಯಕ್ಕೆ ಕಾಯ್ತಾ ಇದ್ದೀರಾ. ಅದು ಸಂತಾನ ಭಾಗ್ಯ ಆಗಿರ್ಬೋದು, ಒಂದು ಮನೆ ಕಟ್ಟೋ ವಿಷಯ ಆಗಿರ್ಬೋದು, ಒಂದು ಲೋನ್ನ ವಿಷಯ ಆಗಿರ್ಬೋದು, ಇಲ್ಲ ಮಕ್ಕಳ ಭವಿಷ್ಯದ ವಿಷಯ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ವಿಷಯ ಆಗಿರ್ಬೋದು, ಮಕ್ಕಳ ಕಾರ್ಯ ಆಗಿರ್ಬೋದು, ಏನೇ ಆಗಿರಲಿ ಪ್ರಿಯ, ಅದು ಕೆಲಸನ ಏನೇನಾಗಿರಲಿ. ಆದರೆ ನೀವು ಈ ದಿನ ದೃಢವಾಗಿ ಹೇಳ್ರಿ, ಅಪ್ಪ, ಈ ವಿಷಯದಲ್ಲಿ ಯಾವ ಮನುಷ್ಯನು ನನ್ನ ನಂಬಿಕೆ ಇಲ್ಲ, ಯಾವ ಅಧಿಕಾರಿನೂ ನನ್ನ ನಂಬಿಕೆ ಇಲ್ಲ, ಯಾವ ಅಧಿಕಾರವೂ ನನ್ನ ನಂಬಿಕೆ ಅಲ್ಲ, ಯಾವುದೂ ಅಲ್ಲ, ನನ್ನ ಹಣನೂ ಅಲ್ಲ, ಏನೂ ಅಲ್ಲ ಏಸಪ್ಪ, ನನ್ನ ಜ್ಞಾನವಂತೂ ಅಲ್ಲವೇ ಅಲ್ಲ. ಸಂಪೂರ್ಣವಾಗಿ ಈ ವಿಷಯದಲ್ಲಿ ನನ್ನ ನಂಬಿಕೆ ನೀವೇ ಎಂಬುದಾಗಿ ಪ್ರಿಯರೇ ನೀವು ನೀತಿವಂತರಾಗಿ ಕೂಗಿಕೊಳ್ಳ್ರಿ. ಹಾಲೆಲೂಯ. ನೀವು ಈ ರೀತಿಯಾಗಿ ಕೂಗಿಕೊಳ್ಳುವಾಗ ಖಂಡಿತವಾಗಿ ಆ ವಿಷಯದಲ್ಲಿ ದೇವರು ನಿಮಗೆ ಒಂದು ಅದ್ಭುತವನ್ನು ಮಾಡ್ತಾರೆ. ಹಾಲೆಲೂಯ. ಅನೇಕರು ವೈದ್ಯರ ಮೇಲೆ ನಂಬಿಕೆ ಇಡ್ತೀರಾ, ಅನೇಕ ಸ್ಪೆಷಲಿಸ್ಟ್ಗಳ ಮೇಲೆ ನಂಬಿಕೆ ಇಡ್ತೀರಾ, ಅನೇಕರ ಮಾತ್ರೆ ಔಷಧಿಗಳ ಮೇಲೆ ನಂಬಿಕೆ ಇಡ್ತೀರಾ, ಅನೇಕರ ಕಾರ್ಯಗಳ ಮೇಲೆ ಅನೇಕರ ಮೇಲೆ ನಂಬಿಕೆ ಇಡ್ತೀರಾ. ದೇವರ ಬಳಿ ಹೇಳ್ರಿ, ಅಪ್ಪ, ಇದು ನನ್ನ ನಂಬಿಕೆ ಅಲ್ಲ, ಇವರು ನನ್ನ ನಂಬಿಕೆ ಇಲ್ಲ, ಈ ವಿಷಯದಲ್ಲಿ, ಈ ಕಾರ್ಯದಲ್ಲಿ ನೀವೇ ನನ್ನ ನಂಬಿಕೆ, ನೀವೇ ನನ್ನ ನಂಬಿಕೆ, ನೀವೇ ನನ್ನ ನಂಬಿಕೆ. ಪದೇ 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 ಮನಸ್ಸಾರೆ ಹೃದಯದ ಆಳದಿಂದ ನಂಬಿಕೆಯಿಂದ ಹೇಳ್ರಿ, ಏಸಪ್ಪ, ನೀವೇ ನನ್ನ ನಂಬಿಕೆ ಎಂಬುದಾಗಿ. ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರೋ, ಯಾವ ವಿಷಯದಲ್ಲಿ ಎದುರು ನೋಡ್ತಾ ಇದ್ದೀರೋ, ಯಾವ ವಿಷಯ ನಿಮಗೆ ನಡಿಬೇಕು, ಯಾವ ಕಾರ್ಯದಲ್ಲಿ ಜಯ ಬೇಕು ಅಂತ ನೀವು ಕಾಯ್ತಿದ್ರು, ಆ ವಿಷಯದಲ್ಲಿ ಹೇಳ್ರಿ, ಯೇಸುವೆ, ನೀವೇ ನನ್ನ ನಂಬಿಕೆ, ನೀವೇ ನನ್ನ ನಂಬಿಕೆ ಎಂಬುದಾಗಿ ನೀವು ಹೇಳುವಾಗ ಆ ನಂಬಿಕೆ ದೇವರ ದೃಷ್ಟಿಯಲ್ಲಿ ನೀತಿ ಎಂಬುದಾಗಿ ಎಣಿಸಲ್ಪಡ್ತದೆ. ಹೌದು ಪ್ರಿಯರೇ,
ನೀತಿವಂತನು ಕೂಗಿಕೊಳ್ಳುವಾಗ ದೇವರು ಎಲ್ಲ ಕಷ್ಟಗಳಿಂದ ತಪ್ಪಿಸ್ತಾರೆ. ನೀತಿವಂತನನ್ನು ದ್ವೇಷಿಸುವವರ ಅಪರಾಧಿಗಳಿಂದ ಎಣಿಸಲ್ಪಡ್ತಾರೆ. ನೀತಿವಂತನಿಗೆ ಸಂಭವಿಸುವ ಎಲ್ಲ ಕಷ್ಟಗಳಿಂದ ದೇವರು ಬಿಡಿಸ್ತಾರೆ. ಹಾಲೆಲೂಯ. ಖಂಡಿತವಾಗಿ ಈ ವಾಕ್ಯಗಳಂತೆ ದೇವರು ಈ ದಿನ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತನ ಮಾಡಲಿದ್ದಾರೆ. ಈ ವಾಕ್ಯವನ್ನು ನಂಬಿರಿ, ಈ ವಾಕ್ಯದಂತೆ ಪ್ರಾರ್ಥಿಸಿರಿ, ಈ ವಾಕ್ಯದಂತೆ ನೀವು ಹೇಳಿ 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 ದೇವರ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳ್ರಿ. ಖಂಡಿತವಾಗಿ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆಯನ್ನು ಕರ್ತನಿಗೆ ಸಲ್ಲಲಿ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಅನೇಕರು ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಈ ಸೇವೆ ಈ ವಾಕ್ಯಗಳು ಇನ್ನು ಅನೇಕರಿಗೆ ತಲುಪಲಿ. ಇದರ ಮೂಲಕ ಅನೇಕರು ಯೇಸುವಿನ ಪ್ರೀತಿಯನ್ನು ರುಚಿ ನೋಡಲಿ, ಅನೇಕರು ಕರ್ತನಲ್ಲಿ ರಕ್ಷಣೆ ಹೊಂದಲಿ, ಅನೇಕರು ಕರ್ತನ ಬರೋಣಕ್ಕಾಗಿ ಸಿದ್ಧರಾಗಲಿ. ನಾವೆಲ್ಲರೂ ಕೂಡ ಕರ್ತನ ಬರೋಣಕ್ಕೆ ಸಿದ್ಧರಾಗೋಣ. ಆತನ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ಮಹಿಮೆ ದೇವರಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.